ಯುಕ್ರೇನ್ ದೇಶಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಯುದ್ಧದ ಸಮಯದಲ್ಲಿ ಮೊದಲೆರಡು ಎಪಿಸೋಡ್ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಇವತ್ತಿನ ಎಪಿಸೋಡು ಸಖತ್ತು ಸ್ವಾರಸ್ಯಕರವಾಗಿರುತ್ತೆ. ಕಡೆವರೆಗೂ ನೋಡಿ. ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗ್ಲೋಬಲ್ ಕನ್ನಡಿಗರೇ. ಇದು ಕನ್ನಡದ ಮೊಟ್ಟ ಮೊದಲ ಯುಕ್ರೇನ್ ಸೀರೀಸ್. ಇದು ಇಲ್ಲಿನ ಪಾರ್ಕು. ಆಹಾ, ಸಾಕಾದ ಮೇಂಟೈನ್ ಮಾಡಿದ್ದಾರೆ. ಹಿಂಗೂ ಹೋಗ್ಬೋದು. ಇಲ್ಲಿ ಬಿಳಿ ಹೂಗಳು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಹೋಗ್ತಾಯಿದ್ದೀನಿ ರೈಲ್ವೆ ಸ್ಟೇಷನ್ ಕಡೆಗೆ. ರೈಲ್ವೆ ಸ್ಟೇಷನ್ಗೆ 35 ನಿಮಿಷದ ನಡಿಗೆ. ಚೆನ್ನಾಗಿ ಊಟ ಮಾಡಿದ್ದೀನಲ್ಲ, ಕರಕ್ಷಣ ಬನ್ನಿ, ಹಾಗೆ ಪಾರ್ಕ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹುಡುಗರಿಗೆ ಪುಟ್ಟ ನಾಯಿ ಸಾಕು ಅಭ್ಯಾಸ, ಹುಡುಗಿರಿಗೆ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ನಾಯಿ ಸಾಕು ಅಭ್ಯಾಸ. ಅದೇ ನೋಡಿದೆ. ಹುಡುಗಿರ ಕೈಯಲ್ಲಿ ಬುಲ್ಡಾಗು, ಹುಡುಗರ ಕೈಯಲ್ಲಿ ಪುಟಾಣಿ ಡಾಗು. ನೋಡ್ರಿ ಎಂಥ ನೋಟ, ಎಷ್ಟು ಚೆನ್ನಾಗಿದೆ ಪಾರ್ಕು, ಸಾಕಾಗಿದೆ ಅಲ್ಲ. ನೋಡಿ, ತಾತನ ಹತ್ರ ಪುಟಾಣಿ ನಾಯಿ, ಹುಡುಗಿ ಹತ್ರ ಸ್ವಲ್ಪ ದೊಡ್ಡ ನಾಯಿ. ಮಕ್ಕಳಿಗೋಸ್ಕರ ಒಂದು ಹೊಸ ಲೋಕವನ್ನೇ ಕಟ್ಬಿಟ್ಟಿದ್ದಾರಲ್ರಿ ಇಲ್ಲಿ. ಆಹಾ, ಜನಗಳೆಲ್ಲ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ. ಯಂಗ್ಸ್ಟರ್ಸ್ ಬಂದು ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಆಟ ಸಾಮಾನುಗಳು ಕೂಡ ಬಹಳ ಅಡ್ವಾನ್ಸ್ಡ್ ಆಗಿದೆ. ನೋಡಿ, ಜೋಕಾಲಿ ಹೆಂಗಿದೆ ಸ್ಟ್ರಾಂಗ್ ಆಗಿ. ಬಟ್ ಈ ಥರ ಮರದ ಫಿನಿಶಿಂಗ್ ಕೊಟ್ಟಿರೋದು ಬಹಳ ಕಮ್ಮಿ ನೋಡಿರೋದು ನಾನು ಇವತ್ತರೆಗೂ. ಎಲ್ಲ ಕಡೆ ಪ್ಲಾಸ್ಟಿಕ್ ಫಿನಿಶಿಂಗ್ ಕೊಟ್ಬಿಡ್ತಾರೆ. ನೋಡಿ, ಇಲ್ಲಿ ಮಕ್ಕಳು ಎಷ್ಟು ಮುದ್ದಾಗಿ ಆಟ ಆಡ್ತಾಯಿದ್ದಾರೆ. ಯುಕ್ರೇನಿಯನ್ ಮಕ್ಕಳು ಬೊಂಬೆಗಳ ಥರ ಇದ್ದಾರೆ. ಹಳೇ ಕಾಲದ ರೀತಿಯಲ್ಲಿ ಸೀಸಾ ಮಾಡಿದ್ದಾರೆ. ಇಲ್ಲಿ ಅದು ಇನ್ನೊಂದು ರೀತಿಯ ಆಟ. ಕೆಳಗಡೆ ಜಲ್ಲಿಕಲ್ಲು ಹಾಕಿದ್ದಾರೆ, ಜಾರಬಂಡೆ ನೋಡಿ. ಮತ್ತು ಆ ಮಣ್ಣಿನ ಮನೆ ರೀತಿ, ಮತ್ತು ಮರದ ದಿಮ್ಮಿಗಳಲ್ಲಿ ಕಟ್ಟಿರೋ ಮನೆ. ಅಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ, ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಅಲ್ಲಿಂದ ಇಳ್ಕೊಂಬರ್ಬೋದು ಮಕ್ಕಳು. ಬಹಳ ಯುನೀಕ್ ಪ್ಲೇ ಏರಿಯಾ ಅಂತಲೇ ಹೇಳ್ಬೋದು ನೋಡಿ. ಮಕ್ಕಳು ಎಷ್ಟು ಹೊರಾಂಗಣದಲ್ಲಿ ಆಟ ಆಡ್ತಾರೋ ಅಷ್ಟು ಸುಂದರವಾಗಿರುತ್ತೆ ಅವರ ಮುಂದಿನ ಆರೋಗ್ಯ ಅಥವಾ ಜೀವನ. ಇದು ಯಾವ ರೀತಿ ಮಾಡೋದು ನೋಡಿ, ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡೋದು. ಹಾಯ್ ಬ್ರೋ, ವಾಟ್ಸ್ ಅಪ್, ಹೌ ಆರ್ ಯು? ಇಂಗ್ಲೀಷ್ ಮಾತಾಡ್ತಾರೆ ಹುಡುಗರು. ಯು ಸ್ಪೀಕ್ ಗುಡ್ ಇಂಗ್ಲೀಷ್? ಸೊ ಇಲ್ಲೂ ಅಷ್ಟೇ, ಮಕ್ಕಳು ಜೋಕಾಲಿ ಆಡ್ತಾಯಿದ್ದಾರೆ. ತುಂಬ ಇಷ್ಟ ಆಯ್ತು ಜಾಗ. ಇದು ನೋಡಿ, ಪುಲ್ಅಪ್ಸ್ಗೆ ವೆರಿ ಗುಡ್, ವೆರಿ ಗುಡ್. ಇಲ್ಲೂ ಅಷ್ಟೇ, ಮರದ ದಿಮ್ಮಿಗಳನ್ನ ಹತ್ಕೊಂಡು ಆಟ ಆಡ್ತಾ ಇದ್ದಾರೆ ಮಕ್ಕಳು. ವಾವ್, ಗ್ಲೋಬಲ್ ಕನ್ನಡಿಗಕ್ಕೋ ಮಜಾ ಬಂತು. ಬೆಳಗ್ಗೆ ನಿಯೋ ಗ್ಲೋಬಲ್ ಬ್ಯಾಂಕಿಗೆ ಫೋನ್ ಮಾಡಿದ್ದೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೆ. ಅವ್ರು ಹೇಳ್ತಾರೆ ಯುದ್ಧ ನಡೀತಾ ಇದೆ, ಅದಕ್ಕೆ ಯುಕ್ರೇನ್ ದೇಶದಲ್ಲಿ ಕಾರ್ಡ್ ವರ್ಕ್ ಆಗೋಲ್ಲ. ನಾನು ಕೇಳಿದೆ, ಎಲ್ಲ ಬೇರೆ ಫಾರಿನರ್ಸ್ ಕಾರ್ಡ್ ವರ್ಕ್ ಆಗ್ತಾಯಿದೆ, ಬರೀ ಇಂಡಿಯನ್ಗೆ ಮಾತ್ರ ವಾರ್ ಇದೆಯಾ, ಬೇರೆಯವ್ರಿಗೆ ವಾರ್ ಇಲ್ವಾ ಅಂತ. ಅದಕ್ಕೆ ಭಾಳ ರೂಢಾಗಿ ಉತ್ತರ ಕೊಟ್ಟರು, ನಮಗೆ ಗೊತ್ತಿಲ್ಲ, ಇದಿರೋದು ಹೀಗೆ ಅಂತ. ಅದಕ್ಕೆ ಆಯಿತು ಬಿಡು ಅಂದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಅಥವಾ ಗೊತ್ತಿಲ್ಲ ಅಂದ್ರೂ ಹೇಳ್ತಾ ಇದ್ದೀನಿ, ಯುಕ್ರೇನ್ ದೇಶ ಒಂದು ಕ್ರಿಶ್ಚಿಯನ್ ದೇಶ. ಯುಕ್ರೇನ್ ದೇಶದ ಜನಸಂಖ್ಯೆ ಕೇಳಿದ್ರೆ ಎದುರೋಗ್ತೀರ, ನಮ್ಮ ಕರ್ನಾಟಕದ ಅರ್ಧದಷ್ಟು ಇಲ್ಲ. ಕೇವಲ 3,70,00,000, ಬಹಳ ಕಮ್ಮಿ. ಅದರಲ್ಲಿ ಒಂದು 70-80 ಲಕ್ಷ ಜನ ಆಲ್ರೆಡಿ ದೇಶದಿಂದ ಔಟ್ ಆಗಿಬಿಟ್ಟಿದ್ದಾರೆ. ಯುದ್ಧದಿಂದ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಈಗ ನಾವು ಓಡಾಡ್ತಾ ಇರುವಂತಹ ಲಿವ್ ನಗರದಲ್ಲಿ ಕೇವಲ 70 ಲಕ್ಷ ಜನ ಮಾತ್ರ ಇರೋದು. ಅದರಲ್ಲೂ ಎಷ್ಟೋ ಜನ ಯುದ್ಧಕ್ಕೆ ಹೋಗಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಒಂದು 4-5 ಲಕ್ಷ ಜನ ಒಳಗಿದ್ದಾರೆ ಅಷ್ಟೇ ಇಲ್ಲಿ ಇವಾಗಲೂ. ಚೆನ್ನಾಗಿದೆ. ಯಾವುದೊಂದು ಕೆಥಿಡ್ರಲ್ ಜಾಗ, ಎಲ್ಲೆಲ್ಲೂ ಹೂವು ನೋಡ್ಬೋದು. ವಾವ್,
ಯಾವುದು ಗುರು ಜಾಗ ಇದು? ಈ ಊರಿನ ಮುಖ್ಯವಾದ ದೇವಸ್ಥಾನ ಅನಿಸುತ್ತೆ. ಸಖತ್ತಾಗಿದೆ ಲುಕ್ಕು. ನೀವು ನೋಡ್ತಾ ಇದ್ದೀರಾ 17ನೇ ಶತಮಾನದ ಸೇಂಟ್ ಜಾರ್ಜ್ ಕೆಥಿಡ್ರಲ್ ಅಂದ್ಬಿಟ್ಟು. ಇದು ಸೇಂಟ್ ಜಾರ್ಜ್ ಬೆಟ್ಟದ ಮೇಲೆ ಇರುವಂತಹ ಒಂದು ಕೆಥಿಡ್ರಲ್ಲು. ಯುಕ್ರೇನಿಯನ್ ಮತ್ತು ಗ್ರೀಕ್ ಕ್ಯಾಥೋಲಿಕ್ಸ್ ಬರೋಕ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಆ ಸ್ಟೈಲಲ್ಲಿ ಕಟ್ಟಿರುವಂತಹ ಒಂದು ಕೆಥಿಡ್ರಲ್ಲು. ಫೋಟೋ ತೆಗೆಯೋದ ಬೇಡ ಅಂತ ಕೇಳಿದೆ. ಆರಾಮಾಗಿ ತೆಗೀರಿ, ಏನು ತೊಂದರೆ ಇಲ್ಲ ಅಂದರು. ಏನು ರಿಚ್ ಜಾಗ. ಓ ಮೈ ಗಾಡ್, ಹೆಂಗೆ ಕಟ್ಟಿದ್ದಾರೆ ನೋಡಿ. ಎಲ್ಲ ಗೋಲ್ಡನ್ ಎಂಬ್ರಾಯ್ಡ್ರಿ. ವಾ 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 ವಾ, ಸಾಕಾಗಿದೆ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ. ಯುಕ್ರೇನ್ ದೇಶಕ್ಕೆ ಒಳ್ಳೇದು ಮಾಡು, ಗ್ಲೋಬಲ್ ಕನ್ನಡಿಗರು ಒಳ್ಳೇದು ಮಾಡು, ಇಡೀ ವಿಶ್ವಕ್ಕೆ ಒಳ್ಳೇದು ಮಾಡು. ರೈಲ್ವೆ ಟಿಕೆಟ್ ತೊಗೋಬೇಕು ಅಂತ ಬಂದು ಏನೇನೋ ನೋಡೋಂಗಾಯ್ತು. ಒಂದು ನಿಮಿಷ ಸುಧಾರಿಸ್ಕೊಳ್ಳೋಣ. ಬೆಳಗ್ಗೆಯಿಂದ ಒಂದೇ ಉಸಿರಿನಲ್ಲಿ ಓಡಾಡ್ಬಿಟ್ಟಿದ್ದೀನಿ ಇಡೀ ಊರನ್ನ. ಪ್ರಾಬ್ಲಿ ಟಿಕೆಟ್ ಸಿಕ್ಕಿದ್ರೆ ತೊಗೊಂಬಿಟ್ಟು ಒಂಚೂರು ನೈಟ್ ಲೈಫ್ ನೋಡೋಣ. ಊಟ ಗೀಟ ಎಲ್ಲ ಆಗೋಯ್ತು, ಎಣ್ಣೆನೂ ಮಧ್ಯಾಹ್ನ ಆಗೋಯ್ತು. ಇನ್ನೇನಾದರೂ ನಾಳೆ ಬೆಳಗ್ಗೆ ವೀಡಿಯೋ ಸ್ಕೆಡ್ಯೂಲ್ ಮಾಡಿದ್ದೀನಿ, ಸೊ ನಿಮ್ಮ ಮುಂದೆ ಬರುತ್ತೆ. ಇನ್ನೇನು ಕೆಲಸ ಮಾಡಬೇಕು. ಪ್ರತಿ ದಿವಸ 100 ಕೆಲಸ ಇರುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ರೀ ನಿಜವಾಗ್ಲೂ. ಮನೆಗೆ ಫೋನ್ ಮಾಡಬೇಕು, ಪ್ರತಿಯೊಂದು ಅವ್ನು ಸ್ಕೆಡ್ಯೂಲ್ ಹಾಕ್ಕೊಂಡಿರ್ತೀನಿ ಹಿಂಗೆ ಮಾಡಬೇಕು ಅಂತ. ಬಟ್ ಟ್ರಾವೆಲಲ್ಲಿ ಯಾವುದು ಅಂದ್ಕೊಳಕ್ಕಾಗಲ್ಲ, ಎಲ್ಲ ಉಲ್ಟಾ ಹೊಡಿಯುತ್ತೆ. ಕೆಲವು ಸಲ ಏನು ಬೇಡ, ನೆಮ್ಮದಿ ಕೂತ್ಕೊಳ್ಳೋಣ ಅನಿಸುತ್ತೆ. ಎಸ್ಪೆಷಲಿ ಇಂಥ ಜಾಗಕ್ಕೆ ಬಂದಾಗ ಒಂದು ರೀತಿಯ ಪ್ರಶಾಂತತೆ. ನಾನಂತೂ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಯುಕ್ರೇನ್ನು ಈ ರೇಂಜ್ಗೆ ಇಷ್ಟು ಕ್ಲೀನಾಗಿ, ಇಷ್ಟು ನೀಟಾಗಿ, ಇಷ್ಟು ಫಲವತ್ತಾಗಿ, ಇಷ್ಟು ಹಸಿರಾಗಿ, ಇಷ್ಟು ಫ್ರೆಂಡ್ಲಿಯಾಗಿ, ಎಲ್ಲ ಒಂದು ರೀತಿ ಒಂದು ಮ್ಯಾಜಿಕಲ್ ದುನಿಯಾ ಥರ ಇದೆ. ಇಲ್ಲಿ ಏನೂ ಕಮ್ಮಿ ಇಲ್ಲ. ಜನರು ಆರಾಮಾಗಿದ್ದಾರೆ. ಯುದ್ಧ ಒಂದು ಬಿಟ್ಟರೆ, ಹೇ ಯುದ್ಧ ಆ ಹಾಡು ನೆನಪಾಗುತ್ತೆ. ಮುತ್ತಿನ ಹಾರದಲ್ಲಿ ನೀವೆಲ್ಲ ಹಾಡು ಕೇಳಿರ್ತೀರ. ಮನಸ್ಸು ಮುರಿದೋಗುವಂತಹ ಒಂದು ಪಿಕ್ಚರು. ನನ್ನ ಜೀವನದ, ನನ್ನ ಲೈಫಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರ ಅಂದರೆ ಮುತ್ತಿನ ಹಾರ. ಮತ್ತು ಅದರಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್, ಆ ವೆರೈಟಿ ಇತ್ತಲ್ಲ, ಆ ಒಂದು ಜೀವನ ಹೇಗೆ ಫಸ್ಟಿಂದ ಲಾಸ್ಟ್ವರೆಗೂ ತೊಗೊಂಡೋಗುತ್ತೆ ಅಲ್ವಾ, ಬಹಳ ಮನಸ್ಸಿಗೆ ಮುದ ನೀಡುತ್ತೆ. ಅದರಲ್ಲೂ ಹೇಳಿರೋ ಪಾಠ ಒಂದೇ, ಯುದ್ಧ ಯಾವುದಕ್ಕೂ ಉತ್ತರ ಅಲ್ಲ, ನೆಮ್ಮದಿ ಬದುಕು, ಆರಾಮ್ ಜೀವನ ಅಂತ. ನೋಡಿ ಎಲ್ಲರೂ ಎಷ್ಟು ಚಿಲ್ಡ್ ಔಟ್ ಆಗಿದ್ದಾರೆ. ಯುದ್ಧದ ಸಂದರ್ಭ, ಬಹಳ ಟೆನ್ಷನ್ ಇದೆ. ಆದ್ರೂ ಎಲ್ಲೋ ಒಂದು ಕಡೆ ಊಟ ಮಾಡಲೇಬೇಕು, ತಿಂಡಿ ತಿನ್ನಲೇಬೇಕು, ನಗಲೇಬೇಕು. ಯಾರೋ ತಂದೆ ಎಲ್ಲೋ ಯುದ್ಧ ಮಾಡ್ತಾಯಿದ್ದಾರೆ, ಯಾರ್ದೋ ಅಣ್ಣ ತಮ್ಮಂದರು ಮುಂದೆ ಎಲ್ಲೋ ಹೋಗಿದ್ದಾರೆ. ಆದರೂ ಇವ್ರು ಇಲ್ಲಿರೋರು ಬದುಕಲೇಬೇಕಲ್ಲ. ಅವ್ರ ತಲೆ ಮೇಲೆ ಕೈ ಹೊತ್ತು ಕೂತರೂ ಕೂಡ, ಮನಸ್ಸಲ್ಲಿ ನೋವಿದ್ರೂ ಕೂಡ ಬದುಕಲೇಬೇಕು, ಖುಷಿಯಾಗಿರಲೇಬೇಕು. ಬಟ್ ಇಷ್ಟೆಲ್ಲ ಇದ್ರೂ ಇನ್ನೂ ಈ ದೇಶ ಆರ್ಗನೈಸ್ಡ್ ಆಗಿದೆ, ಕ್ಲೀನಾಗಿದೆ, ನೀಟಾಗಿದೆ. ಒಂದು ಪಾರ್ಕಿಂಗ್ ಕೂಡ ಆ ಕಡೆ ಈ ಕಡೆ ಮಾಡ್ತಾಯಿಲ್ಲ. ಜನಗಳು ಇನ್ನೂ ಆರ್ಗನೈಸ್ಡ್ ಆಗಿದ್ದಾರೆ ಈ ಜಾಗದಲ್ಲಿ ಅಂದರೆ ಬಹಳ ಆಶ್ಚರ್ಯ. ನಮ್ಮಲ್ಲಿ ಒಂದು ಚಿಕ್ಕದು, ನೀವು ಬೇರೆ ಬೇರೆ ಕಡೆ ನೋಡಿರ್ತೀವಿ ನಾವು, ಒಂದು ಚಿಕ್ಕ ತೊಂದರೆ ಬಂದರೆ ಇಡೀ ದೇಶದಲ್ಲಿ ಎಲ್ಲರೂ ಅಲ್ಲೋಲ ಕಲ್ಲೋಲ ಮಾಡ್ತಾಯಿರ್ತಾರೆ. ಈಗ ಫ್ರಾನ್ಸ್ ದೇಶದಲ್ಲಿ ಒಂದು ಚಿಕ್ಕ ಗಲಾಟೆಗೆ ಇಡೀ ಊರನ್ನೇ ಉರಿಸ್ಬಿಡ್ತಾರೆ. ಯುಕ್ರೇನ್ ದೇಶದಲ್ಲೂ ಕೂಡ 2012ರಲ್ಲೋ 2016ರಲ್ಲೋ ಒಂದು ಇಂಟರ್ನಲ್ ಸಿವಿಲ್ ವಾರ್ ನಡೆದಿತ್ತು. ಯಾಕೆಂದರೆ ಆಗಿನ ಸರ್ಕಾರ ರಷ್ಯಾ ಸರ್ಕಾರ ಜೊತೆಗೆ ಸೇರಿಕೊಂಡು ಮಸಲತ್ ಮಾಡ್ತಾಯಿತ್ತು. ಅಂದ್ಬಿಟ್ಟು ಇಲ್ಲ ನಮಗೆ ಅದು ಬೇಡ, ನಾವು ನ್ಯಾಟೋಗೆ ಜಾಯ್ನ್ ಆಗಬೇಕು, ಅಮೇರಿಕಾ ಮತ್ತು ಯುರೋಪಿಗೆ ನೀವು ಸಪೋರ್ಟ್ ಮಾಡಿ, ಯುರೋಪಿಯನ್ ಯೂನಿಯನ್ಗೆ ಜಾಯಿನ್ ಆಗಿ ಅನ್ನೋ ಒಂದು ಕರೆಯಲ್ಲಿ ಆಗಿನ ಸರ್ಕಾರವನ್ನು ಬೀಳಿಸಿತ್ತು ಇಲ್ಲಿಯ ಜನಗಳು. ಅದು ಬಿಟ್ಟರೆ ಅದಾದಮೇಲಿಂದ ಆರಾಮಾಗಿತ್ತು. ಮತ್ತು ಈಗ ಈ ಒಂದು ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ ಬಂದಿದೆ. ಈ ಪ್ರಾಬ್ಲಮ್ ಹೆಂಗೆ ಬಂತು, ಯಾಕೆ ಬಂತು, ಪ್ರತಿಯೊಂದು ಡೆಪ್ತಾಗಿ ಇನ್ನೊಂದು ವೀಡಿಯೋಲಿ ಅದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡಿಬಿಟ್ಟು ಹೇಳ್ತೀನಿ, ಸೊ ದಟ್ ನಿಮ್ಮೆಲ್ರಿಗೂ ಅರ್ಥ ಆಗಲಿ ಯಾಕೆ ಜಗತ್ತಿನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ. ನಾನು ಮುಂಚೆನೇ ಹೇಳ್ದಂಗೆ ಬೆನಿಫಿಟ್ ಇಲ್ದಿದ್ರೆ ಯಾರೂ ಯಾವ ಕೆಲಸನೂ ಮಾಡಲ್ಲ. ಈಗ ನೇಟೋ ಕೂಡ ಯುಕ್ರೇನಿಂದ ಬೆನಿಫಿಟ್ ಇದ್ದರೆ ಮಾತ್ರ ಯುಕ್ರೇನನ್ನು ನೇಟೋಗೆ ತೊಗೊಳ್ಳೋದು. ಹಾಗೆ ರಷ್ಯಾ ಕೂಡ ಯುಕ್ರೇನಿಂದ ಏನಾದರೂ ಬೆನಿಫಿಟ್ ಇದ್ದರೆ ಮಾತ್ರ ಯುಕ್ರೇನ್ನ ಅಟ್ಯಾಕ್ ಮಾಡೋದು. ಇಲ್ಲಾಂದರೆ ಇಬ್ಬರಿಗೂ ಬೆನಿಫಿಟ್ ಇಲ್ಲ ಅಂದರೆ ಯುಕ್ರೇನ್ ಯಾಕೆ ಬೇಕಾಗಿತ್ತು, ಹೊರಪಾಡುಗಳು ಇರೋರು. ಆದರೆ ಯಾಕೆ ಇವರಿಷ್ಟು ಜನಗಳ ಮಧ್ಯೆ ಸ್ಯಾಂಡ್ವಿಚ್ ಆಗಿ ಒದ್ದಾಡ್ತಾ ಇದ್ದಾರೆ ವಿಲ ಅನ್ನೋದಕ್ಕೆ ಉತ್ತರ ನಿಮಗೆ ಒಂದು ಇನ್ಡೆಪ್ತ್ ವೀಡಿಯೋಲಿ ಸ್ವಲ್ಪ ಅನಿಮೇಷನ್ಸ್ ಎಲ್ಲ ಮಾಡಿಸ್ಬಿಟ್ಟು ತೋರಿಸೋಣ ಅನ್ನೋ ಆಸೆ ಇದೆ. ನೋಡೋಣ, ಸಾಧ್ಯವಾದರೆ ಸಮಯ ಒದಗಿ ಬಂದರೆ ಖಂಡಿತ ಮಾಡ್ತೀನಿ.
ಇನ್ನೂ ಟ್ರೈನ್ ಟಿಕೆಟ್ ತೊಗೊಳಕ್ಕೆ ಹೋಗಲಿಲ್ಲ, ಮುಂದೆ ದಾರಿ ಪೂರ್ತಿ ನಿಲ್ಸ್ಕೊಂಡು ಹೋಗೋದಾಯಿತು. ಬಟ್ ಚೆನ್ನಾಗಿದೆ ಈ ರೀತಿಯ ವ್ಲಾಗಿಂಗು. ಇವತ್ತಿನ ವ್ಲಾಗಿಂಗ್ ಒಂಥರ ಮನಸ್ಸಿಗೆ ಖುಷಿ ಕೊಟ್ಟಿದೆ, ಒಂದು ಜೋಶ್ ಕೊಟ್ಟಿದೆ. ಒಂದು ಕ್ಷಣನೂ ಬೋರ್ ಆಗಲಿಲ್ಲ ಈ ಊರಲ್ಲಿ, ಒಂದು ಕ್ಷಣ ಕೂಡ. ಜನಗಳು ಎಷ್ಟು ರೆಸ್ಪಾನ್ಸಿಬಲ್ ಆಗಿದ್ದಾರೆ ನೋಡಿ. ನಾಯಿ ಕಕ್ಕ ಮಾಡ್ತು, ಎಷ್ಟು ಕ್ಲೀನಾಗಿ ಕವರ್ ಇಟ್ಕೊಂಡು ಎತ್ಬಿಟ್ಟು ಹೋಗ್ತಾ ಇದ್ದಾರೆ. ಗೊತ್ತಾಗೋದೇ ಇಲ್ಲ ಅದ್ರ ಮೇಲೆ ಮಾಡ್ತು ಅಂತ, ಆದರೂ ಅದನ್ನು ಬಿಟ್ಟು ಹೋಗಲಿಲ್ಲ ಹಾಗೇ. ಫ್ರಾನ್ಸ್ ದೇಶಕ್ಕಿಂತ ಒಳ್ಳೊಳ್ಳೆ ಕಾರ್ಗಳನ್ನು ಯುಕ್ರೇನ್ ದೇಶದಲ್ಲಿ ನೋಡಿದೆ. ಫ್ರೆಂಚ್ ಜನಗಳು ಕಾರ್ ಮೇಲೆ ಕಾಸು ಹಾಕಲ್ಲ, ಸಿಕ್ಕಾಬಿಟ್ಟು ದುಡ್ಡು ಉಳಿಸ್ಕೋತಾರೆ. ಆದರೆ ಇಲ್ಲಿ ಒಳ್ಳೆ ಸ್ಪ್ಲರ್ಜ್ ಮಾಡ್ತಾರೆ. UA ಅಂದರೆ ಯುಕ್ರೇನ್ ಅಂದ್ಬಿಟ್ಟು ಬಾವುಟ ಇದೆ ನೋಡಿ ಇಲ್ಲಿ. BMW ಕಾರು ಎಲ್ಲ ಒಳ್ಳೊಳ್ಳೆ ಕಾರು, ವೋಲ್ಸ್ ವ್ಯಾಗನ್ನು. ಆದರೆ ಫ್ರಾನ್ಸಲ್ಲಿ ಬರೀ ಪುಟಾಣಿ ಕಾರ್ಗಳೆಲ್ಲರ ಹತ್ರ. ಇಲ್ಲಿ ನೋಡ್ಬೋದು ನೀವು, ರೋಡಲ್ಲಿ ಪಾರ್ಕಿಂಗ್ನ ಕೂಡ ಎಷ್ಟು ಆರ್ಗನೈಸ್ಡಾಗಿ ಮಾಡಿದ್ದಾರೆ ಅಂತ. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಹಾಕಿಲ್ಲ. ಬಲಭಾಗದಲ್ಲಿ ನೋಡ್ತಾ ಇರೋದೆಲ್ಲ ಒಂದು ಲೇನಲ್ಲಿ ಹಾಕಿದ್ದಾರೆ, ಎಡಭಾಗದೆಲ್ಲ ಫುಟ್ಪಾತ್ ಒಳಗೆ ಹಾಕಿದ್ದಾರೆ. ಯುಕ್ರೇನ್ ದೇಶದ ಅಕ್ಕಪಕ್ಕದ ಸ್ನೇಹಿತರು ಹಾಗೆ ಶತ್ರುಗಳು ಯಾರ್ಯಾರು ಅನ್ನೋದನ್ನು ಮಾತಾಡ್ಕೊಂಡು ಹೋಗೋಣ. ಮೇಯ್ನಾಗಿ ಇಬ್ಬರು ಶತ್ರುಗಳಿದ್ದಾರೆ, ರಷ್ಯಾ, ಬೆಲರೂಸ್. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಮಿತ್ರ ದೇಶಗಳು. ಎಲ್ಲದಕ್ಕಿಂತ ಹತ್ತಿರವಾದ ಮಿತ್ರ ಪೋಲ್ಯಾಂಡ್. ಏಕೆಂದರೆ ಅವ್ರದ್ದು ಕಲ್ಚರು, ಭಾಷೆ ಸಿಕ್ಕಾಪಟ್ಟೆ ಸಿಮಿಲರ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಸ್ಲೋವಾಕಿಯಾ, ಹಂಗರಿ, ರೊಮೇನಿಯಾ, ಮಾಲ್ಡೋವಾ, ಮತ್ತು ಸಿ ಆಫ್ ಅಜಾವ್ ಅಂತ ಬರುತ್ತೆ, ಹಾಗೆ ಬ್ಲ್ಯಾಕ್ ಸಿ ಬರುತ್ತೆ. ಇದಿಷ್ಟು ಯುಕ್ರೇನ್ನ ಸುತ್ತಮುತ್ತ ಇರುವಂತಹ ದೇಶ ಹಾಗೆ ಸಮುದ್ರ. ಸದ್ಯಕ್ಕೆ ಬೆಲರೂಸ್ ಹಾಗೆ ರಷ್ಯಾ ದೇಶದಿಂದ ಯುಕ್ರೇನ್ ದೇಶಕ್ಕೆ ಬರೋಕ್ಕಾಗಲ್ಲ. ಅದು ಬಿಟ್ಟರೆ ಬೇರೆ ಎಲ್ಲ ದೇಶಗಳಿಂದ ಟ್ರೈನು ಹಾಗೆ ಬಸ್ಸಿನ ರೂಪದಲ್ಲಿ ನೀವು ಈ ದೇಶಕ್ಕೆ ಒಳಗೆ ಬರ್ಬೋದು. ಅದಾದಮೇಲೆ ಯಾವುದೇ ರೀತಿಯ ಫ್ಲೈಟ್ಸ್ ನೀವು ತೊಗೊಳಕ್ಕಾಗಲ್ಲ, ಯಾಕೆಂದರೆ ಈ ದೇಶ ಸದ್ಯಕ್ಕೆ ಒಂದು ನೋ ಫ್ಲೈ ಝೋನ್. ಯುಕ್ರೇನು ಪ್ರಪಂಚದ 45ನೇ ಅತ್ಯಂತ ದೊಡ್ಡ ದೇಶ. ಇದರ ಮುಂದೆ ಇರುವಂತಹ 44ನೇ ದೇಶ ಸೌತ್ ಸುಡಾನ್, ಪ್ರಪಂಚದ ಯಂಗೆಸ್ಟ್ ನೇಷನ್ ಅಂತ ಕೂಡ ಕರೀತಾರೆ. ಹಾಗೆ ಇದರ ಹಿಂದೆ ಇರೋದು ನನ್ನ ಫೇವರೇಟ್ ಆದ ಮಡಗಾಸ್ಕರ್ ದೇಶ. ಮಡಗಾಸ್ಕರ್ ಇನ್ನೊಂದ್ಸಲ ಹೋಗ್ಲಾ, ಇನ್ನೊಂದು ಸೀರೀಸ್ ನೋಡ್ತೀರಾ? ನನಗೂ ಹೋಗ್ಬೇಕು ಅನ್ನಿಸ್ತಾ ಇದೆ. ನೀವು ನೋಡ್ತೀರಾ ಅನ್ನೋದಾದರೆ ಒಯ್ತೀನಿ. ಯುಕ್ರೇನ್ ದೇಶ ಯಾವುದ್ರಲ್ಲೂ ಹಿಂದೆ ಇಲ್ಲ ರೀ, ಟೆಕ್ನಾಲಜಿಲಿ ಕೂಡ ಸಿಕ್ಕಾಬಿಟ್ಟೆ ಮುಂದೆ ಇದ್ದಾರೆ. ವಿಶ್ವದಲ್ಲಿ ಮೊಟ್ಟ ಮೊದಲ ಬ್ಲಡ್ಲೆಸ್ ಬ್ಲಡ್ ಟೆಸ್ಟ್, ಅಂದರೆ ಬ್ಲಡ್ಡನ್ನೇ ತಗೊಳ್ಳದೆ ನಿಮ್ಮ ದೇಹದಲ್ಲಿರೋ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಟೆಕ್ನಾಲಜಿ ಕಂಡುಹಿಡಿದಿದ್ದು ಇದೇ ಯುಕ್ರೇನ್ ದೇಶದ ಒಬ್ಬರು ಡಾಕ್ಟ್ರು ಮತ್ತು ಸೈಂಟಿಸ್ಟು. ಭಾಳ ಖುಷಿಯಾಯಿತು ಈ ವಿಚಾರನ ಕೇಳಿ. ಹಾಗೆ ವಿಶ್ವದ ಮೊಟ್ಟ ಮೊದಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕೂಡ ಯುಕ್ರೇನಿಯನ್ ಡಾಕ್ಟ್ರೇ ಮಾಡಿದ್ದು. ಇದು ಕೂಡ ಒಂದು ಬಹಳ ಹೆಮ್ಮೆಯ ವಿಷಯ. ವಾ ಇನ್ನೊಂದು ಅತ್ಯದ್ಭುತವಾದ ಕೆಥಿಡ್ರಲ್ಲು, ಸಾಕಾಗಿದೆ ನೋಡೋದಿಗೆ. 26 ಡಿಸೆಂಬರ್ 1991 ಯುಕ್ರೇನ್ ದೇಶಕ್ಕೆ ಹಾಗೆ ಇಡೀ ಸೋವಿಯೆಟ್ ಎರಾಗೆ ಒಂದು ಬಹಳ ಮುಖ್ಯವಾದ ದಿವಸ. ಯಾಕೆಂದರೆ ಸೋವಿಯೆಟ್ ಯೂನಿಯನ್ ಅಂತ ಏನು ಪ್ರಪಂಚದ ಅತ್ಯಂತ ದೊಡ್ಡ ಭೂ ಜಾಗ ಆಗಿತ್ತೋ ಅದು ಕೊಲ್ಯಾಪ್ಸ್ ಆಗಿದ್ದಂತಹ ದಿವಸ. ಅದಾದಮೇಲೆ ಯುಕ್ರೇನು, ಕಜಾಕಿಸ್ತಾನು, ತಜಕಿಸ್ತಾನು, ಕಿರ್ಗಿಸ್ತಾನು, ತುರ್ಕ್ಮೆನಿಸ್ತಾನು, ಜಾರ್ಜಿಯಾ, ಅರ್ಮೇನಿಯಾ ಈ ಎಲ್ಲ ದೇಶಗಳು ಹುಟ್ಟುಕೊಂಡಿದ್ದು ಸೆಪ್ರೇಟಾಗಿ. ಆಗೇನಾಯ್ತಪ್ಪ ಅಂದರೆ ಜಗತ್ತಲ್ಲಿ 2 ಪವರ್ ಹೆಡ್ಸ್ ಇತ್ತು, ಒಂದು ಸೋವಿಯೆಟ್ಟು, ಇನ್ನೊಂದು US. ಸದಾ ವರ್ಲ್ಡ್ ವಾರ್ ನಡೀತಾ ಇತ್ತು. ಏನಾಯಿತು, ಅಮೇರಿಕಾ ಹತ್ರ ಬೇಕಾದಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇತ್ತು. ಹಾಗೆ ಅದಕ್ಕಿಂತ ಜಾಸ್ತಿ ರಷ್ಯಾದ ಹತ್ರ ಅಂದರೆ ಸೋವಿಯೆಟ್ ಹತ್ರ ಇತ್ತು. ಸೋವಿಯೆಟ್ ಯೂನಿಯನ್ ಹತ್ರ ಪ್ರಪಂಚದ ಅತ್ಯಂತ ಹೆಚ್ಚು ನ್ಯೂಕ್ಲಿಯರ್ ಆರ್ಸೆನಲ್ ಇತ್ತು, ಅಂದರೆ ಅತ್ಯಂತ ಹೆಚ್ಚು ಅಣುಬಾಂಬ್ಗಳು. ಅದೇ ರೀತಿ ಅಮೇರಿಕಾ ಹತ್ರ ಕೂಡ ಸೆಕೆಂಡ್ ಹೈಯೆಸ್ಟ್ ಇತ್ತು. ಯಾವಾಗ ಸೋವಿಯೆಟ್ ಎರಾ ಬ್ರೇಕ್ ಆಯಿತು, 5,000ಕ್ಕೂ ಹೆಚ್ಚು ಅಣು ಬಾಂಬ್ಗಳು ಯುಕ್ರೇನ್ ಹತ್ರ ಬಂದ್ಬಿಡ್ತು, ಈ ಪ್ರದೇಶದಲ್ಲಿತ್ತು. ಆಗ ಯುಕ್ರೇನು ಒಂದು ಟ್ರೀಟಿ ಒಪ್ಪಂದ ಬಂದು ನಾವು ನ್ಯೂಕ್ಲಿಯರ್ ವೆಪನ್ಸ್ನ, ಅಣು ಬಾಂಬ್ಗಳನ್ನು ಇಟ್ಕೊಳ್ಳಲ್ಲ, ತ್ಯಜಿಸ್ಬಿಡ್ತೀವಿ ಅಂತ ಸೈನ್ ಮಾಡಿ ಗ್ಯಾರಂಟಿ ಕೊಟ್ಟು ತಮ್ಮ ಅಷ್ಟು ಅಣು ಬಾಂಬ್ಗಳನ್ನು ನ್ಯೂಕ್ಲಿಯರ್ ಫ್ರೀ ಮಾಡಿಕೊಂಡ್ರು. ಅಂದರೆ ಇಡೀ ದೇಶದಲ್ಲಿ ಇವತ್ತಿಗೆ ಒಂದೇ ಒಂದು ನ್ಯೂಕ್ಲಿಯರ್ ಹೆಡ್ಡು ಕೂಡ ಇಲ್ಲ. ಈ ಒಂದು ಡಿಸಿಷನ್ಗೆ ಇವತ್ತಿಗೂ ಕೂಡ ಬಹಳ ದುಃಖ ಆಗುತ್ತೆ. ಈ ಡಿಸಿಷನ್ ನಾವು ತೊಗೋಬಾರ್ದಿತ್ತು ಅನ್ನೋ ಅಭಿಪ್ರಾಯ ಇವತ್ತಿನ ಯುಕ್ರೇನ್ ಜನ ಅಥವಾ ಇವತ್ತಿನ ಯುಕ್ರೇನ್ ಪೊಲಿಟಿಕಲಲ್ಲಿ ಯೋಚನೆ ಮಾಡ್ತಾರೆ. ಬಟ್ ಅವತ್ತಿನ ಸಿಚುವೇಷನಲ್ಲಿ ಏನಾಯಿತು,
ಸಾಕಷ್ಟು ಕಾರಣ ಇತ್ತು, ರಷ್ಯಾ ಪ್ರೆಷರ್ ಇತ್ತು, ಅಮೇರಿಕಾದವ್ರದ್ದು ಪ್ರೆಷರ್ ಇತ್ತು. ಎಲ್ಲದರ ನಡುವೆ ಯುಕ್ರೇನ್ ಡಿಸೈಡೆಡ್ ಟು ಗೋ ನ್ಯೂಕ್ಲಿಯರ್ ಫ್ರೀ. ಈ ಡಿಸಿಷನ್ನು ಇವತ್ತು ಇವ್ರಿಗೆ ಬೇರೆ ರೀತಿಯ ಇಂಪ್ಯಾಕ್ಟ್ ಆಗ್ತದೆ. ಯಾಕಂದರೆ ಇವ್ರ ಮೇಲೆ ಈಗ ರಷ್ಯಾ ಮೇಲೆ ಭಯ ಇದೆ, ಏನಾದ್ರು ಮಾಡಿದ್ರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾರೆ. ಅಮೇರಿಕಾ ಮೇಲೆ ಭಯ ಇದೆ, ಏನಾದ್ರು ಮಾಡಿದ್ರೆ ಹಾಕ್ಬಿಡ್ತಾರೆ ಅಂತ. ಅದೇ ರೀತಿ ಯುಕ್ರೇನ್ ಮೇಲೆ ಭಯ ಇಲ್ಲ, ಯಾಕೆಂದರೆ ಇವ್ರ ಹತ್ರ ಇದ್ದಿದ್ದೆಲ್ಲ ಇವತ್ತು ಕೈಯಲ್ಲಿಲ್ಲ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ 13 ನಿಮಿಷ ತೋರಿಸ್ತಾ ಇದೆ, 900 ಮೀಟ್ರು. ಲೇಡಿ ಟ್ರ್ಯಾಮ್ ಡ್ರೈವರು. ನಾವುಗಳು ನಮ್ಮ ರಾಜ್ಯದಲ್ಲಿ ಹೆಮ್ಮೆ ಪಡ್ತೀವಲ್ವಾ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣಿದೆ ಅಂತ. ಒಂದು ವಿಷಯ ಹೇಳ್ತೀನಿ, ಶಾಕ್ ಆಗ್ತೀರಾ. ವಿಶ್ವದ 1/4 ಕಪ್ಪು ಮಣ್ಣು ಇರೋದು ಯುಕ್ರೇನ್ ದೇಶದಲ್ಲಿ. ನೆನಪಾಯ್ತಾ ಎಲ್ಲಿಗೆ ಬಂದ್ವಿ ಅಂತ? ನೆನ್ನೆ ಬಸ್ಸಲ್ಲಿ ಇಳಿದ್ನಲ್ಲ, ಇಳಿದ ತಕ್ಷಣ ಒಂದು ದೊಡ್ಡ ಗ್ರ್ಯಾಂಡ್ ಸ್ಟೇಷನ್ ತೋರಿಸಿದ್ನಲ್ಲ, ಅದೇ ಜಾಗಕ್ಕೆ ವಾಪಸ್ ಬಂದಿದ್ದೀವಿ. ಸೊ ವಾಪಸ್ ಹೋಗ್ತಾ ಬಸ್ಸಲ್ಲಿ ಹೋಗ್ಬೋದು ನಾನು 29ಅಲ್ಲಿ. ನನ್ನ ಪ್ರೀತಿಯ ತಮ್ಮನ ನೆನಪಾಗ್ತಾಯಿದೆ, ಅದಕ್ಕೆ ಒಂದು ಫೋನ್ ಹಾಕಿದೆ. ತಮ್ಮ ಫೋನ್ ಎತ್ತಲಿಲ್ಲ, ಅಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ. ಅಮ್ಮಂಗೆ ಹೇಳ್ತಾ ಇದ್ದೆ, ಸೌಂಡ್ ಬಂದರೆ, ಸೈರನ್ ಬಂದರೆ, ರಾಕೆಟ್ ಬಂದರೆ ಓಡಬೇಕು ಭೂಮಿ ಕೆಳಗಡೆ ಅಂತ. ಅಯ್ಯೋ ಇವಾಗಲೇ ಓಡೋ ಕೂತ್ಕೊಂಬಿಡು ಅಂತ ಹೇಳ್ತಾರೆ ನಮ್ಮಮ್ಮ. ಹೇಳ್ತಾಯಿದ್ರು ಪಾಪ ಈ ದೇಶದ ಜನ ಹೆಂಗೆ ಬದುಕ್ತಾರೋ, ಎಷ್ಟು ಕಷ್ಟಪಡ್ತಾರೋ ಅಂತ. ಅಂದರೆ ತಾಯಿ ಹೃದಯ ಎಲ್ಲಿದ್ರೂ ಎಲ್ರಿಗೂ ಒಂಚೂರು ಮಿಡಿತಾ ಇರುತ್ತೆ, ಅಯ್ಯೋ ಹೆಂಗಿರ್ತಾರೋ, ಏನು ಸಮಾಚಾರನೋ ಅಂತ. ಈಗ ಬಂದು ತಲುಪಿದ್ದೀವಿ ಈ ಒಂದು ನಗರದ ಪ್ಯಾಲೇಸ್ ರೀತಿಯಲ್ಲಿರುವಂತಹ ಅರಮನೆಯ ರೈಲ್ವೆ ಸ್ಟೇಷನ್. ಮನೆ ಟಿಕೆಟ್ ತೊಗೊಳ್ಳುವ ಸಮಯ 8 ಗಂಟೆ 56 ನಿಮಿಷ. ಭಾರತ ದೇಶದಲ್ಲಿ ಇವಾಗ ಸಮಯ 10:35. ಏನು ಗುರು ಡೋರು? ರೈಲ್ವೆ ಸ್ಟೇಷನ್ನ ಯಾವುದೋ ಪ್ಯಾಲೇಸಾ? ಅಯ್ಯಯ್ಯಪ್ಪ, ನೋಡಿ ಹೆಂಗೆ ಕಟ್ಟಿದ್ದಾರೆ, ಸಾಕಾಗಿದೆ. ಟ್ರೈನ್ ಸ್ಟೇಷನ್ ಒಳಗೆ ಎಷ್ಟು ನಾಯಿಗಳಿವೆ ನೋಡಿ. ಅಂತೂ ಇಂತೂ ಒಂದು ಟಿಕೆಟ್ ಹಿಡಿದೆ. ಮೇಡಮ್ ಒಂದು ಟಿಕೆಟ್ ಬುಕ್ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ಯಾಕೂಯಾ ಪಾಸ್ಪೋರ್ಟ್ ಕೊಟ್ಟಿದ್ದೀನಿ. ನಾಳೆ ಬೆಳಗ್ಗೆ 10:22ಕ್ಕೆ ಟ್ರೈನು. ಸಂಜೆ ರೀಚ್ ಆಗ್ಬಿಡ್ತೀನಿ ಕ್ಯೂಗೆ. ವೆರಿ ಗುಡ್. ಕಾರ್ಡೋ ಕ್ಯಾಶೋ ಕೇಳಿದ್ರು. ದುಡ್ಡೆಷ್ಟು? 808, ಅಂದರೆ 1600. ಪಾಸ್ಪೋರ್ಟು, ಟಿಕೆಟು, ಚೇಂಜು ಎಲ್ಲ ಒಟ್ಟಿಗೆ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಯಾಕೂಯಾ ಮೇಡಮ್, ಯಾಕೂಯಾ. ಸಿಕ್ತು ಟ್ರೈನ್ ಟಿಕೆಟ್ ಸಿಕ್ತು. 1600 ರೂಪಾಯಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿಂದ ರಾಜಧಾನಿಗೆ, ಅತ್ಯಂತ ಪ್ರಾಬ್ಲಮ್ ಇರೋ ಜಾಗಕ್ಕೆ, ಹಾರ್ಟ್ ಆಫ್ ದಿ ವಾರ್ಗೆ ಹೋಗ್ತಾಯಿದ್ದೀನಿ. ನಾಳೆ ಸಿದ್ಧರಾಗಿ, ನಾನು ಸಿದ್ಧನಾಗ್ತೀನಿ. ಪುಕ್ಕ ಆಗ್ತಾಯಿದೆ. ಇಲ್ಲ ಆಗುತ್ತೆ, ಹೋಗೋಣ. ದುಡ್ಡು ಖಾಲಿಯಾಗಿದೆ, ಮತ್ತೆ ಎಕ್ಸ್ಚೇಂಜ್ ಮಾಡಬೇಕು. $100. 8,500 ಎಗರೋಯ್ತು ಒಂದೇ ದಿವಸದಲ್ಲಿ. ಮತ್ತೆ $100 ಎಕ್ಸ್ಚೇಂಜ್ ಮಾಡಿದೆ. 4,030 ಗ್ರೀವ್ನಿ ಕೊಟ್ಟರು. ನಿನ್ನೆ ಇದೇ ಜಾಗದಲ್ಲಿ, ಇದೇ ಸೂಪರ್ ಮಾರ್ಕೆಟಲ್ಲಿ ಪರದಾಡ್ತಾ ಇದ್ದೆ ಸಿಮ್ ಕಾರ್ಡ್ಗೆ, ಕರೆನ್ಸಿ ಎಕ್ಸ್ಚೇಂಜ್ಗೆ. ಇವತ್ತು ಅದೇ ದಾರಿಯಲ್ಲಿ ಎಲ್ಲ ಗೊತ್ತಿರೋ ಒಂಥರ ನಡ್ಕೊಂಡು ಹೋಗ್ತಾಯಿದ್ದೀನಿ. ಕೈಯಲ್ಲಿ ಬಸ್ಗೆ 20 ರೂಪಾಯಿ ಚೇಂಜ್ ಕೂಡ ಕರೆಕ್ಟಾಗಿ ಇಟ್ಕೊಂಡು ಹೋಗ್ತಾಯಿದ್ದೀನಿ. ಅಷ್ಟು ಪ್ರೊಫೆಷನಲ್ ಆಗ್ಬಿಟ್ಟಿದ್ದೀನಿ ಯುಕ್ರೇನಲ್ಲಿ. ಲೈಫ್ ಹಂಗೇನೆ ಕಲಿಸ್ಬಿಡುತ್ತೆ. ದ ಫಾಸ್ಟರ್ ಯು ಅಡ್ಯಾಪ್ಟ್ ದ ಬೆಟರ್ ಇಟ್ ಇಸ್. ಎಷ್ಟು ಬೇಗ ಹೊಸ ವಿಷಯಗಳಿಗೆ ಹೋಗ್ತೀವೋ ಅಷ್ಟು ಬೇಗ ಮುಂದುವರಿಬೋದು. ಇಲ್ಲದ್ರೆ ಅಲ್ಲೇ ಸ್ಟಕ್ಕಾಗಿ ಇದ್ಬಿಡ್ತೀರಾ. ಬಸ್ ನಂಬರ್ 29 ಇದೇ ನಮ್ಮ ಬಸ್ಸು. ಅಯ್ಯಯ್ಯೋ ದೂರ ಇದೆ, ಓಡಬೇಕು. ಜಸ್ಟ್ ಮಿಸ್ಸು. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ. ನಾನಿದ್ದೀನಿ ಲೀವ್ ನಗರದಲ್ಲಿ. ಚೆಕ್ಔಟ್ ಮಾಡೋಕ್ಕೆ ಕಾಯ್ತಾಯಿದ್ದೀನಿ. ಟವಲ್ಲು, ಬೆಡ್ಶೀಟ್ ಎಲ್ಲ ವಾಪಸ್ ಕೊಡಬೇಕು. ನಾನಿದ್ದಂಥ ರೂಮ್ ಕೀ ವಾಪಸ್ ಕೊಟ್ಟರೆ 200 ಹರಿವ್ನ ವಾಪಸ್ ಕೊಡ್ತಾರೆ. ಡೆಪಾಸಿಟ್ ತೊಗೊಂಡಿದ್ರು.
ಈಗ ಇಲ್ಲಿಂದ ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕು. ಬ್ರದರು ಕಾಯ್ತಾ ಇದ್ದಾರೆ ಕೊಟ್ಟು ಹೋಗೋದಕ್ಕೆ, ಇಬ್ಬರು ಕಾಯ್ತಾ ಇದ್ದೀವಿ. ನಮ್ಮ ರಿಸೆಪ್ಷನಿಸ್ಟ್ ಮೇಡಮ್ ಬರ್ತಾಯಿಲ್ಲ, ಎಲ್ಲೋದ್ರಪ್ಪ? ಬನ್ನಿ ಮೇಡಮ್, ಕತ್ಲಿಂದ ಬೆಳಕಿನ ಕಡೆಗೆ ನಡೆದು ಬನ್ನಿ. ಮೇಡಮ್ ಬಂದರು, 200 ಗ್ರೀವ್ನ ವಾಪಸ್ ಕೊಟ್ಟರು ಡೆಪಾಸಿಟ್. ಬ್ಯಾಗನ್ನು ಹೊತ್ಕೊಂಡು ಹೊಸ ಊರಿಗೆ ಹೋಗೋದಕ್ಕೆ ರೆಡಿ. ಕೀವ್ ನಗರ, ನೀವೆಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀರಾ, ನ್ಯೂಸ್ ಪೇಪರಲ್ಲಿ ಓದ್ತಾ ಇರ್ತೀರಾ. ಹಾಗೆ ಸಾಕಷ್ಟು ಇಡೀ ವಿಶ್ವದಲ್ಲಿ ಸುದ್ದಿಲಿರುವಂತಹ ಒಂದು ನಗರ. ಬಹಳ ಸದ್ಯಕ್ಕೆ ಸೆನ್ಸಿಟಿವ್ ಝೋನ್ ಅಂತಲೇ ಕರಿಬೋದು. ಹೋಟೆಲ್ ಬುಕ್ಕಿಂಗ್ ಮಾಡಬೇಕಾದ್ರೂ ರೆಸ್ಟ್ರಿಕ್ಷನ್ ಬರುತ್ತೆ, ವಿ ಡೋಂಟ್ ರೆಕಮೆಂಡ್ ಯು ಸ್ಟೇಯಿಂಗ್ ದೇರ್ ಅಂತ. ಈಗ ಹೇಗೆ ನಾನು ನೆನ್ನೆ 29ನೇ ಬಸ್ ತೊಗೊಂಬಂದಿದ್ನೋ ಅದೇ ಬಸ್ ತೊಗೊಂಡು ವಾಪಸ್ಸು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ದೇಶ ಯುದ್ಧದಲ್ಲಿದ್ದರೂ ಬಸ್ ಟೈಮಿಂಗು, ಟ್ರೈನ್ ಟೈಮಿಂಗು ಎಲ್ಲ ಪಕ್ಕ. 1 ನಿಮಿಷ ಆ ಕಡೆ ಈ ಕಡೆ ಆಗೋಲ್ಲ, ಒಂದು 10-15 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು ಮ್ಯಾಕ್ಸಿಮಮ್. ಅಂದರೆ ಅದು ಬಿಟ್ಟರೆ ಬಹಳ ಪಂಕ್ಚುವಲ್ ಆಗಿದೆ. ಈ ದೇಶದಲ್ಲೂ ಸಿಕ್ಕಾಬಡೆ ಕೊಕೊಕೋಲಾ ಮತ್ತು ಕೂಲ್ ಡ್ರಿಂಕ್ಸ್ ಕುಡಿತಾರೆ. ನನ್ನ ರೂಮಲ್ಲಿ ಇದ್ದ ಸೋಲ್ಜರ್ಸು ಪ್ರತಿಯೊಬ್ಬರೂ ನೀರು ಬಾಟ್ಲೆ ಇಟ್ಕೊಳ್ಳಲ್ಲ, ಎಲ್ಲರೂ ಕೋಲಾ ಬಾಟ್ಲೆ ಇಟ್ಕೊಂಡು ಕೂತ್ಕೋತಾರೆ. ಇಲ್ಲಿ ಬರುತ್ತೆ 29ನೇ ಬಸ್ ನಂಬರು. ಕಾರ್ಡ್ ವರ್ಕ್ ಆಗ್ತಾನೆ ಅಂತ ಟಿಕೆಟ್ ತೊಗೊಳ್ದೆ ಹೋಗಿದ್ರೆ ಅಷ್ಟೇ. ನೋಡಿ, ಟಿಕೆಟ್ ಕಲೆಕ್ಟರ್ಸ್ ಬಂದರು, ಫುಲ್ ಚೆಕಿಂಗ್ ಮಾಡ್ತಾ ಇದ್ದಾರೆ. ನಂದು ಚೆಕ್ ಮಾಡಿದ್ರು, ಟಿಕೆಟ್ ಸ್ಕ್ಯಾನ್ ಮಾಡಿದ್ರು, ತೊಂದರೆ ಇಲ್ಲ. ಇಲ್ಲಿಂದ ರೈಲ್ವೆ ಸ್ಟೇಷನ್ಗೆ 53 ರೂಪಾಯಿ 54 ರೂಪಾಯಿ ಆಗುತ್ತೆ ಟಿಕೆಟ್. ಮೇಡಮ್ನ ಕೇಳಿದೆ, ಬಸ್ ಟಿಕೆಟ್ ತೊಗೊಳ್ಳಿಲ್ಲ ಅಂದರೆ 400 ಗ್ರೀವ್ನ ಫೈನು, ಆಲ್ಮೋಸ್ಟ್ ಒಂದು 850 ರೂಪಾಯಿ. ನೋಡಿ ಇಲ್ಲಿ ಹಾಕಿದ್ದಾರೆ. ನಾವು ಬಂದು ತಲುಪಿದ್ದೀವಿ ಮತ್ತೆ ಇಲ್ಲಿನ ರೈಲ್ವೆ ಸ್ಟೇಷನ್ ಪ್ಯಾಲೇಸನ್ನು. ಬನ್ನಿ ಅರಮನೆ ಒಳಗೆ ಹೋಗೋಣ. ತಿಂಡಿ ತಿನ್ನೋಣ ಅಂತ ರೈಲ್ವೆ ಸ್ಟೇಷನಿಂದ ಹೊರಗೆ ಬಂದೆ. ಇದು ಇಲ್ಲಿಯ ಮೆನು. ಹಂಗೂ ಹಿಂಗೂ ಆರ್ಡ್ರ್ ಮಾಡಿ ಬಂದೆ. 33 ಮೆನು ಅರ್ಥ ಆಗಲಿಲ್ಲ. ಅಲ್ಲೊಬ್ಬರು ಫ್ರೆಂಡ್ ಇದ್ದರು, ಅವ್ರು ಹೆಲ್ಪ್ ತೊಗೊಂಡು ಆರ್ಡ್ರ್ ಮಾಡಿದೆ. ನಗ್ತಾ ಇದ್ದಾರೆ ನೋಡ್ಬಿಟ್ಟು. 33 ಎದುರುಗಡೆ ರೈಲ್ವೆ ಸ್ಟೇಷನ್ನು. ಅವರೇ ಫ್ರೆಂಡ್ಸ್ ಇಬ್ರು. ಬಂತು ತಿಂಡಿ, ಎಗ್ಸು, ಕಾಫಿ. ಥ್ಯಾಂಕ್ ಯು ಮೇಡಮ್. ಕಾಫಿ? ಅಯ್ಯೋ, ಸಾಲ್ಟ್ ಪೆಪ್ಪರ್ ಕೇಳಿದೆ, ಕೊಡಲೇ ಇಲ್ಲ ಮೇಡಮ್. 500 ರೂಪಾಯಿ ಅದು ತಿಂಡಿಗೆ. ತಿಂಡಿ ಆಯಿತು. ಇನ್ನೊಂದು ವಿಷಯ ಏನು ಗೊತ್ತಾಯ್ತಂದರೆ, ಯುಕ್ರೇನ್ ದೇಶದಲ್ಲಿ ಇವಾಗ ಸದ್ಯದಲ್ಲಿ ಯುದ್ಧದ ಪರಿಸ್ಥಿತಿಯಲ್ಲಿ ಪ್ರತಿ ದಿವಸ 9 ಗಂಟೆ ಬೆಳಗ್ಗೆಗೆ ಎಲ್ಲರೂ 1 ನಿಮಿಷದ ಕಾಲ ನಿಂತ್ಕೋತಾರೆ ಒಟ್ಟಿಗೆ. ಇಡೀ ದೇಶದಲ್ಲಿ ಎಲ್ಲೇ ಇದ್ರೂ 1 ನಿಮಿಷಗಳ ಕಾಲ ನಿಂತು ಒಂದು ಸಂತಾಪವನ್ನು ಮತ್ತು ಒಂದು ಸಪೋರ್ಟನ್ನು ಸೂಚಿಸ್ತಾರೆ. ನಾನು ಸಡನ್ನಾಗಿ ಎಲ್ಲ ನಿಂತ್ಕೊಂಡ್ಬಿಟ್ರು. ನೋಡ್ತಾ ಇದ್ದೆ, ನಾನು ನಿಂತ್ಕೊಂಡೆ. ಅರ್ಥ ಆಗಿಲ್ಲ ಯಾಕೆ ಅಂತ. ಅದಾದಮೇಲೆ ಆ ಹುಡುಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ದ, ಪ್ರತಿ ದಿವಸ ನಡೆಯುತ್ತೆ ಅಂತ. ಗುಡ್. ದೇಶದ ಒಗ್ಗಟ್ಟಿಗೆ ಸಂಕೇತವಾಗಿ ಮಾಡ್ತಿರುವಂತಹ ಒಂದು ಜೆಸ್ಚರ್. ನಾನು ನಿನ್ನೆ ಬಂದಾಗಲೂ ರೈಲ್ವೆ ಸ್ಟೇಷನ್ಗೆ ಈ ಒಂದು ಜಾಗವನ್ನು ಗಮನಿಸಲಿಲ್ಲ. ಏನೋ ಒಂದು ಪೀಸ್ ಆಫ್ ಆರ್ಟ್ ಅಂತ ಅಂದ್ಕೊಂಡೆ. ಆದರೆ ಸತ್ಯವಾಗಲೂ ಇದೊಂದು ಪೀಸ್ ಆಫ್ ಆರ್ಟು. ಝಾನಾ ಕಾದಿರೋವ್ ಅನ್ನೊಬ್ಬರು ಯುಕ್ರೇನಿಯನ್ ಆರ್ಟಿಸ್ಟು, ಅವರು ಕೀವಲ್ಲಿ ಇರ್ತಾರಂತೆ. ಅವರು ಕ್ರಿಯೇಟ್ ಮಾಡಿರುವಂತಹ ಈ ಒಂದು ಆರ್ಟ್ ಮಾಸ್ಟರ್ ಪೀಸ್ನ ನೋಡಿ. ಇದನ್ನು ಅವರು ಆರ್ಗನ್ ಅಂತ ಕರೀತಾರೆ. ಇದರಿಂದ ಅದ್ಭುತವಾದ ಸಂಗೀತ, ಎಲ್ಲ ನೋಟ್ಸ್ಗಳು ಕೂಡ ಬರುತ್ತಂತೆ. ಈ ಚರ್ಚ್ಗಳಲ್ಲಿ ಹಾಗೆ ಸಾಕಷ್ಟು ಜಾಗಗಳಲ್ಲಿ ಇದನ್ನು ಯೂಸ್ ಮಾಡ್ತಾರಂತೆ. ಆದರೆ ಇದೆಲ್ಲ ವಿಶೇಷತೆ. ಇದನ್ನು ಕ್ರಿಯೇಟ್ ಮಾಡಿರೋ ರೀತಿಯನ್ನು ಕೇಳಿದ್ರೆ ಅದು ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಆ ಫ್ರ್ಯಾಗ್ಮೆಂಟ್ಸ್ ಇದೆಯಲ್ಲ, ಅದೆಲ್ಲ ರಷ್ಯಾ ಯುಕ್ರೇನ್ ಮೇಲೆ ಹಾಕಿರುವಂತಹ ಮಿಸೈಲ್ಸ್, ಅದನ್ನು ಡಿನೋಟ್ ಮಾಡುವಂತಹ ಸಂಕೇತ. ನೋಡಿ ಮೇಲ್ಗಡೆ ಅದು ಕಾಣಿಸ್ತಿದೆಯಾ, ಚೂಪ ಕಾಣಿಸ್ತಿದೆ ಕೆಳಗಡೆ, ಅದೆಲ್ಲ ಮಿಸೈಲ್ಸು. ಹಂಗೆ ನೋಡಿ, ಇದು ಅಂದರೆ ಒಂದು ಸರಿ ಹಾಕಿದ ಮೇಲೆ ಬ್ಲಾಸ್ಟ್ ಆದಮೇಲೆ ಓಪನ್ ಆಗುತ್ತೆ ಹಿಂದ್ಗಡೆ ಶೆಲ್ಲು. ಆ ಶೆಲ್ಗಳು ಹಾಗೆ ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಲ್ಲಿ ಬಳಕೆ ಮಾಡಿರೋದು ಬಹಳ ಬಹಳ ಅತ್ಯದ್ಭುತ. ಇದು ಸಾರಿ ಹೇಳುತ್ತಂತೆ, ಯುದ್ಧ ಒಳ್ಳೆಯದಲ್ಲ, ಶಾಂತಿ ಅವಶ್ಯಕತೆ ಇಡೀ ಪ್ರಪಂಚಕ್ಕಿದೆ ಅಂತ ಈ ಒಂದು ಆರ್ಟಿಸ್ಟು ಈ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಬಹಳ ವಿಶೇಷ ಅಲ್ವಾ? ರೈಲ್ವೆ ಸ್ಟೇಷನ್ಗಳಲ್ಲಿ ಈ ಥರ ವೆಯ್ಟಿಂಗ್ ರೂಮ್ಸ್ನ ಕ್ರಿಯೇಟ್ ಮಾಡಿದ್ದಾರೆ.
ಇದಕ್ಕೆ 40 ಗ್ರೀವ್ನ ಏನಾದ್ರು ಕೊಡಬೇಕನ್ಸುತ್ತೆ. 80 ರೂಪಾಯಿ ಕೊಟ್ಟರೆ ಇಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು ಸ್ವಲ್ಪ ಹೊತ್ತು. ಈ ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಅಟ್ಯಾಕ್ ಆದರೆ ಈ ಶೆಲ್ಟರ್ ಇದೆ ಕೆಳಗಡೆ, ಇಲ್ಲಿಂದ ಕೆಳಗಡೆ ಹೋದರೆ ಆ ಶೆಲ್ಟರಲ್ಲಿ ನೀವು ರಾತ್ರಿ ತಂಗ್ಬೋದು ಅಥವಾ ಉಳಿಬೋದು, ಅಥವಾ ಒಂದು ಬಾಂಬ್ ಅಟ್ಯಾಕ್ ಅಥವಾ ಏರ್ ಸೈರನ್ ನಡುವೆ ಬದುಕೋಬೋದು. ಇನ್ನೂ 1 ಅವರ್ ಟೈಮ್ ಇದೆ, ನಿಮಗೆಲ್ಲ ತೋರಿಸೋಣ ಅಂದ್ಕೊಂಡೆ, ಅದಕ್ಕೆ ಬಂದೆ. ಇಲ್ಲೇನು ಕೂತ್ಕೊಳ್ಳೋಕ್ಕೇನು ಫೆಸಿಲಿಟಿನೇ ಇಲ್ಲ, ಹಳೇ ಕಾಲದ ರೈಲ್ವೆ ಸ್ಟೇಷನ್ನು. ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಎಜುಕೇಷನ್ ಫಂಡು ಈ ಒಂದು ಜಾಗದಲ್ಲಿ ಮಕ್ಕಳಿಗೋಸ್ಕರ ಒಂದು ಆಟ ಆಡುವ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಯುದ್ಧದ ಸಮಯದಲ್ಲಿ ಸಪೋರ್ಟ್ ಆಗಲಿ ಮಕ್ಕಳಿಗೆಲ್ಲ ಅಂತ. ಇಲ್ಲಿ ಬಂದಿದ್ದು ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು, ಒಂದು 5 ನಿಮಿಷ ಆಟ ಆಡಿದೆ ಎಲ್ಲರ ಜೊತೆಗೂ, ಭಾಳ ಖುಷಿ ಆಗ್ತಾಯಿದೆ. ಈ ಸಮಯದಲ್ಲಿ ಮಕ್ಕಳಿಗೇನೂ ಗೊತ್ತಾಗಲ್ಲ, ಯುದ್ಧದ ಸಮಯದಲ್ಲಿ ಅವ್ರಿಗೇನು ಅರ್ಥ ಆಗುತ್ತೆ ಏನು ನಡೀತಾ ಇದೆ ಅಂತ, ಎಲ್ಲಿಂದ ಬಾಂಬ್ ಬೀಳ್ತಾಯಿದೆ, ಯಾರ ಜೊತೆ ಹೊಡೆದಾಡ್ತಾ ಇದ್ದಾರೆ, ಪೊಲಿಟಿಕ್ಸು, ಇದೆಲ್ಲದರಿಂದ ದೂರ ಇರೋದು ಮಕ್ಕಳು. ಜಗತ್ತಿನ ಅತ್ಯಂತ ಮುಗ್ಧ ಜೀವಿಗಳು ಅಂತಲೇ ಕರಿಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ ಅಷ್ಟೇ ಹೇಳೋಕ್ಕೆ ಸಾಧ್ಯ. ಇನ್ನೇನು ಟ್ರೈನ್ ಬರೋ ಸಮಯ ಆಯಿತು. ಎಲ್ಲ ಜನಗಳು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದ್ದಾರೆ. ಇವತ್ತು ಚಳಿ ಇದೆ, ಅದಕ್ಕೆ ಜಾಕೆಟ್ ಹಾಕ್ಕೊಂಡಿದ್ದೀನಿ. ಬರೀ 19 ಡಿಗ್ರೀಸ್ ಇದೆ. ಮತ್ತು ತುಂಬ ಮಳೆ ಬಂತಲ್ಲ ನೆನ್ನೆ ರಾತ್ರಿ, ಸ್ವಲ್ಪ ನಮ್ಮಲ್ಲಿರತ್ತಲ್ಲ ಅದೇ ಥರ ಇಲ್ಲೂ ಕೂಡ ಒಂದು ಚಿಕ್ಕ ಅಂಗಡಿ ಇದೆ, ಏನೋ ಸ್ನ್ಯಾಕ್ಸು, ನೀರು ತೊಗೊಳ್ಳೋದಕ್ಕೆ. ರೈಲ್ವೆ ಸ್ಟೋರಲ್ಲೂ ಬಿಯರ್ ಮಾರ್ತಾರೆ ಇಲ್ಲಿ, ಒಳಗೆ ಕಾಣಿಸ್ತಾ ಇದೆಯಾ? ಯುಕ್ರೇನಿನ ಮೊಟ್ಟ ಮೊದಲ ಟ್ರೈನ್ ಅನುಭವ. Sometimes it burns, sometimes it hurts when you say my name, but thinking of hers, I don't wanna know, don't want you to